ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ವಾಪಸ್. ಈಗ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾರಾಯಣಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಸರ್. ರಾಜ್ಯಪಾಲರ ನಡೆಯನ್ನ ನೀವಂತೂ ಸ್ವಾಗತಿಸ್ತೀರಿ, ಅದರಲ್ಲಿ ಯಾವುದೇ ರೀತಿ ಸಂದೇಹ ನಮಗಂತೂ ಇಲ್ಲ. ಈಗ ವಿಪಕ್ಷ ಕಾಂಗ್ರೆಸ್ನವರು ರಾಜ್ಯಪಾಲರ ಈ ನಡೆಯನ್ನ ವಿರೋಧಿಸ್ತಾ ಇದ್ದಾರೆ. ರಾಜ್ಯಪಾಲರು ಸರ್ಕಾರದ ಪ್ರತಿಬಿಂಬ ಇದ್ದಂಗೆ ಅವರು ಭಾಷಣ ಮಾಡೋದಕ್ಕೆ ಯಾಕೆ ನಕಾರ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋಂಥ ಪ್ರಶ್ನೆ. ವಿಷಯ ಸಂವಿಧಾನಿಕವಾಗಿ ಇದ್ರೆ ಅವರು ಯಾವುದನ್ನು ವಿರೋಧ ಮಾಡಬಾರದು. ಸರ್ಕಾರಗಳು ತಮ್ಮ ಸಾಧನೆಗಳನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು, ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನ ಈಡೇರಿಸಿದ ವಿಚಾರಗಳು, ಅಭಿವೃದ್ಧಿ ಕಾರ್ಯಗಳು ಅಥವಾ ಮುಂದಿಂತಗಳನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ಎಲ್ಲಾ ಸರ್ಕಾರಗಳು ಕೂಡ ಪಟ್ಟಿ ಮಾಡಿ ಮಾನ್ಯ ಗವರ್ನರ್ಗಳ ಕೈಲಿ ಓದಿಸ್ತಾರೆ. ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದಲ್ಲ. ಇದು ಒಂದು ರೀತಿಯ ಅಸಂವಿಧಾನಿಕವಾಗಿ ಒಂದು ರಾಷ್ಟ್ರದ ಒಂದು ಸರ್ಕಾರ ತೆಗೆದುಕೊಂಡ ತೀರ್ಮಾನಗಳ ವಿರುದ್ಧವಾಗಿ ಅವರನ್ನ ಎತ್ತಿಕಟ್ಟಿ ಭಾಷಣ ಮಾಡಿಸ್ತಾರಲ್ಲ, ಅದನ್ನ ಮಾಡಬೇಕು ಅಂತಿಲ್ಲ. ನಾನು ಕೂಡ ಅದನ್ನ ವಿರೋಧ ಮಾಡಿದ್ದೇನೆ. ಗವರ್ನರ್ ಸಾಹೇಬರು ಯಾವುದೇ ಕಾರಣಕ್ಕೆ ಇಂಥದ್ದನ್ನ ಓದಬಾರದು ಅಂತ ನಾವೆಲ್ಲ ಡಿಮ್ಯಾಂಡ್ ಕೂಡ ನಾನು ಈಗಾಗಲೇ ಅವರಲ್ಲಿ ಮನವಿಯನ್ನೂ ಮಾಡಿದ್ದೇನೆ. ಸೊ ಆ ರೀತಿ ಇವತ್ತು ಅದೇ ವಿಚಾರಗಳನ್ನ ಅವರು ಎತ್ತಿ ಹೇಳಿಸೋದಾದ್ರೆ ಅವರ ತೀರ್ಮಾನ ನಾನು ಸ್ವಾಗತಿಸ್ತೇನೆ. ಈಗ ರಾಜ್ಯಪಾಲರ ನಡೆಯನ್ನ ತಾವು ಸಮರ್ಥನೆ ಮಾಡ್ಕೊಳ್ತೀರಿ? ಹೌದು, ಮಾಡ್ಲೇಬೇಕಲ್ಲ. ಅವರು ಸಂವಿಧಾನಿಕವಾಗಿ ಮಾಡಿದ್ದನ್ನ ನಾವು ಒಪ್ಪಲೇಬೇಕು. ಆದ್ರೆ ಇದು ಅಪಚಾರ ಮಾಡ್ತಕ್ಕಂಥ ಕೆಲಸಕ್ಕೆ ಇವರು ಅವರ ಬಾಯಲ್ಲಿ ಹೇಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ಅವರು ವಿರೋಧಿಸಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಬಟ್ ವರ್ಷದ ಆರಂಭದಲ್ಲಿ ನಡೆಯುವಂತಹ ಒಂದು ಜಂಟಿ ಅಧಿವೇಶನ, ಅದಕ್ಕೆ ರಾಜ್ಯಪಾಲರು ಭಾಷಣ ಮಾಡಿ ಕಲಾಪಕ್ಕೆ ಚಾಲನೆ ನೀಡುವಂತದ್ದು ಒಂದು ವಾಡಿಕೆ. ಅದನ್ನ ಮಾಡಬೇಕು, ಕರೆಕ್ಟ್. ವಾಡಿಕೆಯನ್ನ ತಪ್ಪಿಸಿರಿ ಅಂತ ನಾವ್ಯಾರು ಹೇಳಿಲ್ಲ. ನೀವು ಅದನ್ನ ಏನ್ ಮಾಡ್ಬೇಕು, ಅದನ್ನ ಮಾಡದೆ ಬೇರೇನೋ ಮಾಡ್ಸಕ್ ಹೋದ್ರೆ ಯಾಕೆ ಒಪ್ಪಬೇಕು ಅವರು? ಈಗಾಗಲೇ ಬೇರೆ ಬೇರೆ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಎಲ್ಲ ಕಡೆಯಲ್ಲೂ ಅದರ ಇದು ನಡೆದಿದೆ. ಅದನ್ನ ನೋಡಿ ಕಲ್ತ್ಕೊಳ್ಬೇಕು ಈಗ ಇವರು. ಈ ರೀತಿ ನಾವು ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಂತಂದ್ರೆ ಈ ರೀತಿ ಮಾಡ್ಬೇಕು ಅಂತ ಮಾಡ್ಬೇಕಾಗಿತ್ತು. ಯಾವ್ದ್ರಲ್ಲಿ ಅಪಚಾರ ಆಗುತ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ನಾರಾಯಣ? ಈಗ ಅವ್ರು ಹೇಳಿರೋದೇನೋ ಜಿ ರಾಮ್ಜಿ ವಿಚಾರ ಇದಂತ, ಅದು ಕೇಂದ್ರ ಸರ್ಕಾರ ತಂದಿರತಕ್ಕಂತ ಒಂದು ಅದು ಬಿಲ್, ಅದು ಪಾಸ್ ಆಗಿದೆ. ಪಾಸ್ ಆದ್ಮೇಲೆ ರಾಜ್ಯ ಸರ್ಕಾರಗಳು ಅದನ್ನ ನಡೆಸ್ಕೊಂಡು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದಷ್ಟೇ ಉಳಿದಿರೋದು. ಅದನ್ನ ವಿರೋಧಿಸಿ ಭಾಷಣ ಮಾಡಿಸೋದು ಅಂತಂದ್ರೆ ಅದು ಹೇಗ್ ಮಾಡಕ್ಕಾಗತ್ತೆ? ಅದನ್ನ ಒಪ್ತಕ್ಕಂಥದ್ದಲ್ಲ. ಅಂದ್ರೆ ತಮಗೆ ಅನಿಸ್ತಾ ಇರೋದನ್ನೀಗ ರಾಜ್ಯ ಸರ್ಕಾರ ಸಾಂವಿಧಾನಿಕ ಹುದ್ದೆ ಆಗಿರುವಂತ ರಾಜ್ಯಪಾಲರನ್ನು ತಮ್ಮ ರಾಜಕೀಯ ಈರ್ಷ್ಯಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ. ಹೌದು, ಆ ರೀತಿ ಇವರ ರಾಜಕೀಯ ವೈಷಮ್ಯಗಳಿಗೆ ಅವರನ್ನ ಬಲಿ ಕೊಡೋದು ಅದು ಎಷ್ಟು ಸರಿ? ಅದು ಅದನ್ನು ಮಾಡ್ಲಿಕ್ಕೆ ಹೋಗಿರೋದೇನು? ರಾಹುಲ್ ಗಾಂಧಿ ಅವರು ಬಂದು ಇದನ್ನು ವಿರೋಧ ಮಾಡಿದೆ ಅಂದ ತಕ್ಷಣ ಹೂ ಇಸ್ ಹಿ ಟು ಟೆಲ್ ಅಸ್? ನಾವು ನಮ್ಮ ಸರ್ಕಾರ ಇದು ಸರ್ಕಾರವನ್ನ ನಡೆಸೋರು ಅದನ್ನ ಮಾಡ್ಬೇಕು, ನಾವು ತೀರ್ಮಾನ ತಗೊಳ್ಬೇಕಾಗಿರೋದು. ಅವರ ಹೈಕಮಾಂಡ್ ಬಾಸ್ಗಳನ್ನ ಖುಷಿ ಪಡಿಸಲಿಕ್ಕೆ ಮಾಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಇವರು ಸೇರಿ ಸರ್ಕಾರ ರಚನೆ ಮಾಡಿರೋದು. ಇದು ಕಾಂಗ್ರೆಸ್ ಬಾಸ್ ಯಾರೋ ಒಬ್ರು ಅಲ್ಲಿ ಕುಳಿತು ಹೇಳಿದ್ರು ಅಂತ ಹೇಳಿ ಇದು ಮಾಡಬಾರ್ದು. ಇದು ಫೈನ್ ಸರ್, ಫೈನ್. ಥ್ಯಾಂಕ್ ಯು ನಾರಾಯಣಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಈಗ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ವಾಪಸ್. ಈಗ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾರಾಯಣಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಸರ್. ರಾಜ್ಯಪಾಲರ ನಡೆಯನ್ನ ನೀವಂತೂ ಸ್ವಾಗತಿಸ್ತೀರಿ, ಅದರಲ್ಲಿ ಯಾವುದೇ ರೀತಿ ಸಂದೇಹ ನಮಗಂತೂ ಇಲ್ಲ. ಈಗ ವಿಪಕ್ಷ ಕಾಂಗ್ರೆಸ್ನವರು ರಾಜ್ಯಪಾಲರ ಈ ನಡೆಯನ್ನ ವಿರೋಧಿಸ್ತಾ ಇದ್ದಾರೆ. ರಾಜ್ಯಪಾಲರು ಸರ್ಕಾರದ ಪ್ರತಿಬಿಂಬ ಇದ್ದಂಗೆ ಅವರು ಭಾಷಣ ಮಾಡೋದಕ್ಕೆ ಯಾಕೆ ನಕಾರ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋಂಥ ಪ್ರಶ್ನೆ. ವಿಷಯ ಸಂವಿಧಾನಿಕವಾಗಿ ಇದ್ರೆ ಅವರು ಯಾವುದನ್ನು ವಿರೋಧ ಮಾಡಬಾರದು. ಸರ್ಕಾರಗಳು ತಮ್ಮ ಸಾಧನೆಗಳನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು, ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನ ಈಡೇರಿಸಿದ ವಿಚಾರಗಳು,
ಅಭಿವೃದ್ಧಿ ಕಾರ್ಯಗಳು ಹ್ಮ್ ಅಥವಾ ಮುಂದಿಂತಗಳನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ಎಲ್ಲಾ ಸರ್ಕಾರಗಳು ಕೂಡ ಪಟ್ಟಿ ಮಾಡಿ ಮಾನ್ಯ ಗವರ್ನರ್ಗಳ ಕೈಲಿ ಓದಿಸ್ತಾರೆ. ಹಾ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದಲ್ಲ. ಇದು ಒಂದು ರೀತಿಯ ಅಸಂವಿಧಾನಿಕವಾಗಿ ಹ್ಮ್ ಒಂದು ರಾಷ್ಟ್ರದ ಒಂದು ಸರ್ಕಾರ ತೆಗೆದುಕೊಂಡ ತೀರ್ಮಾನಗಳ ವಿರುದ್ಧವಾಗಿ ಅವರನ್ನ ಎತ್ತಿಕಟ್ಟಿ ಭಾಷಣ ಮಾಡಿಸ್ತಾರಲ್ಲ, ಅದನ್ನ ಮಾಡಬೇಕು ಅಂತಿಲ್ಲ. ನಾನು ಕೂಡ ಅದನ್ನ ವಿರೋಧ ಮಾಡಿದ್ದೇನೆ. ಗವರ್ನರ್ ಸಾಹೇಬರು ಯಾವುದೇ ಕಾರಣಕ್ಕೆ ಇಂಥದ್ದನ್ನ ಓದಬಾರದು ಅಂತ ನಾವೆಲ್ಲ ಡಿಮ್ಯಾಂಡು ಕೂಡ ನಾನು ಈಗಾಗಲೇ ಅವರಲ್ಲಿ ಮನವಿಯನ್ನೂ ಮಾಡಿದ್ದೇನೆ. ಸೊ ಆ ರೀತಿ ಇವತ್ತು ಅದೇ ವಿಚಾರಗಳನ್ನ ಅವರು ಎತ್ತಿ ಹೇಳಿಸೋದಾದ್ರೆ ಅವರ ತೀರ್ಮಾನ ನಾನು ಸ್ವಾಗತಿಸ್ತೇನೆ. ಈಗ ರಾಜ್ಯಪಾಲರ ನಡೆಯನ್ನ ತಾವು ಸಮರ್ಥನೆ ಮಾಡ್ಕೊಳ್ತೀರಿ? ಹೌದು, ಮಾಡ್ಲೇಬೇಕಲ್ಲ. ಅವರು ಸಂವಿಧಾನಿಕವಾಗಿ ಮಾಡಿದ್ದನ್ನ ನಾವು ಒಪ್ಪಲೇಬೇಕು. ಆದ್ರೆ ಇದು ಅಪಚಾರ ಮಾಡತಕ್ಕಂತ ಕೆಲಸಕ್ಕೆ ಇವರು ಅವರ ಬಾಯಲ್ಲಿ ಹೇಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ಅವರು ವಿರೋಧಿಸಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಬಟ್ ವರ್ಷದ ಆರಂಭದಲ್ಲಿ ನಡೆಯುವಂತಹ ಒಂದು ಜಂಟಿ ಅಧಿವೇಶನ, ಅದಕ್ಕೆ ರಾಜ್ಯಪಾಲರು ಭಾಷಣ ಮಾಡಿ ಕಲಾಪಕ್ಕೆ ಚಾಲನೆ ನೀಡುವಂತದ್ದು ಒಂದು ವಾಡಿಕೆ. ಅದನ್ನ ಮಾಡಬೇಕು, ಕರೆಕ್ಟ್. ವಾಡಿಕೆಯನ್ನ ತಪ್ಪಿಸಿರಿ ಅಂತ ನಾವ್ಯಾರು ಹೇಳಿಲ್ಲ. ನೀವು ಅದನ್ನ ಏನ್ ಮಾಡ್ಬೇಕು, ಅದನ್ನ ಮಾಡದೆ ಬೇರೇನೋ ಮಾಡ್ಸಕ್ ಹೋದ್ರೆ ಯಾಕೆ ಒಪ್ಪಬೇಕು ಅವರು? ಈಗಾಗಲೇ ಬೇರೆ ಬೇರೆ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಎಲ್ಲ ಕಡೆಯಲ್ಲೂ ಅದರ ಇದು ನಡೆದಿದೆ. ಅದನ್ನ ನೋಡಿ ಕಲ್ತ್ಕೊಳ್ಬೇಕೀಗ ಇವರು. ಈ ರೀತಿ ನಾವು ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಂತಂದ್ರೆ ಈ ರೀತಿ ಮಾಡ್ಬೇಕು ಅಂತ ಮಾಡ್ಬೇಕಾಗಿತ್ತು. ಯಾವ್ದ್ರಲ್ಲಿ ಅಪಚಾರ ಆಗುತ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ನಾರಾಯಣ ಸ್ವಾಮಿ? ಈಗ ಅವ್ರು ಹೇಳಿರೋದೇನೋ ಜಿ ರಾಮ್ಜಿ ವಿಚಾರ ಇದಂಟು. ಅದು ಕೇಂದ್ರ ಸರ್ಕಾರ ತಂದಿರತಕ್ಕಂತ ಒಂದು ಅದು ಬಿಲ್, ಅದು ಪಾಸ್ ಆಗಿದೆ. ಪಾಸ್ ಆದ್ಮೇಲೆ ರಾಜ್ಯ ಸರ್ಕಾರಗಳು ಅದನ್ನ ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದಷ್ಟೇ ಉಳಿದಿರೋದು. ಅದನ್ನ ವಿರೋಧಿಸಿ ಭಾಷಣ ಮಾಡಿಸೋದು ಅಂತಂದ್ರೆ ಅದು ಹೇಗ್ ಮಾಡಕ್ಕಾಗತ್ತೆ? ಅದನ್ನ ಒಪ್ತಕ್ಕಂಥದ್ದಲ್ಲ. ಅಂದ್ರೆ ತಮಗೆ ಅನಿಸ್ತಾ ಇರೋದನ್ನ ಈಗ ರಾಜ್ಯ ಸರ್ಕಾರ ಸಾಂವಿಧಾನಿಕ ಹುದ್ದೆ ಆಗಿರುವಂತಹ ರಾಜ್ಯಪಾಲರನ್ನು ತಮ್ಮ ರಾಜಕೀಯ ಈರ್ಷ್ಯಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ. ಹೌದು, ಆ ರೀತಿ ಇವರ ರಾಜಕೀಯ ವೈಷಮ್ಯಗಳಿಗೆ ಅವರನ್ನ ಬಲಿ ಕೊಡೋದು ಅದು ಎಷ್ಟು ಸರಿ? ಅದು ಅದನ್ನು ಮಾಡ್ಲಿಕ್ಕೆ ಹೋಗಿರೋದೇನು? ರಾಹುಲ್ ಗಾಂಧಿ ಅವರು ಬಂದು ಇದನ್ನು ವಿರೋಧ ಮಾಡಿರಿ ಅಂದ ತಕ್ಷಣ ಹೂ ಇಸ್ ಹಿ ಟು ಟೆಲ್ ಅಸ್? ನಾವು ನಮ್ಮ ಸರ್ಕಾರ ಇದು ಸರ್ಕಾರವನ್ನ ನಡೆಸೋರು ಅದನ್ನ ಮಾಡ್ಬೇಕು. ನಾವು ತೀರ್ಮಾನ ತಗೊಳ್ಬೇಕಾಗಿರೋದು ಅವರ ಹೈಕಮಾಂಡ್ ಬಾಸ್ಗಳನ್ನ ಖುಷಿ ಪಡಿಸಲಿಕ್ಕೆ ಮಾಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಇವರು ಸೇರಿ ಸರ್ಕಾರ ರಚನೆ ಮಾಡಿರೋದು. ಇದು ಕಾಂಗ್ರೆಸ್ ಬಾಸ್ ಯಾರೋ ಒಬ್ರು ಅಲ್ಲಿ ಕುಳಿತು ಹೇಳಿದ್ರು ಅಂತೇಳಿ ಇದು ಮಾಡಬಾರ್ದು. ಇದು ಫೈನ್ ಸರ್, ಫೈನ್. ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಈಗ